ನೋಡಿ ಬೆಳಗ್ಗೆ ಸಾಗಿ ಎಂತೆಲ್ಲ ಇತ್ತು ಅಂತ, ಪುಳಿಯೋಗರೆ ಇತ್ತು, ಪೂರಿ, ಗೋಳಿ ಬಜೆ ಮತ್ತು ಪೂರಿ ಹೋಟೆಲಿಂದ ತಂದದ್ದು. ನೋಡಿ ಗೀತಾ ಚಿಕ್ಕಮ್ಮನವರು ಬಂದಿದ್ದಾರೆ. ಅಮ್ಮನನ್ನು ನೋಡಿ ನಿನ್ನೆ ಕಿವಿ ಚುಚ್ಚಿಸಿತ್ತಲ್ಲ, ಹಾಗೆ ಅವಳು ಡ್ರೆಸ್ ಚೇಂಜ್ ಮಾಡಲಿಲ್ಲ, ಯಾಕೆಂದರೆ ಅವಳಿಗೆ ಜ್ವರ ಇತ್ತು. ಹಾಗೆ ಮತ್ತು ಡ್ರೆಸ್ ಬಟನ್ ಇದೆ ಬೇಕಿತ್ತು ತೆಗಿಲಿಕ್ಕೆಲ್ಲ, ಅದಕ್ಕೋಸ್ಕರ ನೋಡಿ ನಾವು ಚಿಕನ್ ತರಲಿಕ್ಕೆ ಬಂದಿದ್ದೇವೆ. ಲೇಟಾಗಿದೆ ಮಗುವಿಗೆ, ಚಿಕನ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಇವತ್ತು ಅಜ್ಜಿದು ವರ್ಷ, ಹಾಗೆ ಚಿಕನಿಗೆ ಆರ್ಡ್ರ್ ಕೊಟ್ಟು ಮಗುವನ್ನು ಸ್ಕೂಲಿಗೆ ಬಿಟ್ಟು ಮತ್ತೆ ಫಿಶ್ ತಗೊಳ್ಳಿಕ್ಕೆ ಉಂಟು. ಚಿಕನಿಗೆ ಆರ್ಡ್ರ್ ಕೊಟ್ಟು ಮಗುವನ್ನು ಸ್ಕೂಲಿಗೆ ಬಿಡಲಿಕ್ಕೆ ಬಂದಿದ್ದೇವೆ. ಸ್ಕೂಲಿಗೆ ಬಿಟ್ಟು ರಿಟರ್ನ್ ಹೋಗುವ ಫಿಶಲ್ಲಿ ತಗೊಳ್ಳಿಕ್ಕೆ ಉಂಟು, ಮತ್ತು ಅಲ್ಲಿಂದ ಹೋಗುವಾಗ ಚಿಕನ್ ಕೊಂಡೋಗುವ ಅಂತ. ಈಗ ನೋಡಿ ಇಲ್ಲಿಂದ ಬಾಯ್ ಮಾಡಬೇಕು ಅವನಿಗೆ ಡೈಲಿ, ಅದಾಗಿ ನೋಡಿ ಮೇಲಿಂದ ಅವನಿಗೆ ಗೊತ್ತಾಗಿದೆ ಕಾಣ್ತದೆ ಅಂತ. ಮತ್ತು ಸ್ವಲ್ಪ ನಾವು ಆಚೆ ಹೋಗಿ ಸಹ ನಿಂತು ಬಾಯ್ ಮಾಡಲಿಕ್ಕೆ ಉಂಟು, ನೋಡಿ ಅಲ್ಲಿ ಕಾಣ್ತಿದ್ದಾನು. ಮತ್ತು ನಾವು ರಿಟರ್ನ್ ಹೋದೆವು. ಶಾಪಿಗೆ ಹೋಗ್ಲಿಕ್ಕೆ ಇರ್ತದಲ್ಲ, ಕಟ್ಟಿಂಗ್ ತರಲಿಕ್ಕೆ ಡೈಲಿ ಬೆಳಗ್ಗೆ ಹೋಗ್ತೇವೆ. ಹೋಗಿ ಮತ್ತು ಅಲ್ಲಿಂದ ನೋಡಿ ಅಲ್ಲಿಂದ ಸೀದಾ ಮೀನು ತಗೊಳ್ಳಿಕ್ಕೆ ಬಂದಿದ್ದೇವೆ. ನೋಡಿ ಇದು ಕೊಂಚಡಿಯಲ್ಲಿ ಗೊತ್ತಿರ್ಬೋದು ಕೆಲವರಿಗೆ, ಗೊತ್ತಿಲ್ಲದವರಿಗೆ. ನೋಡಿ ತುಂಬ ಬೇರೆ ಬೇರೆ ಟೈಪಿದು ಇರ್ತದೆ, ಮಲ್ಪೆಯಿಂದ ತರ್ತಾರೆ ಇವರು. ಹಾಗೆ ನಾವು ತಗೊಂಡದ್ದು ಬಂಗುಡೆ, ಹಾಗೆ ಕಟ್ ಮಾಡಿ ತಗೊಂಡು ಹೋಗುವಂತ ಆಗಿತ್ತು. ಯಾಕೆಂದರೆ ಮನೇಲಿ ತುಂಬ ಕಷ್ಟ ಆಗ್ತದಲ್ಲ, ಹಾಗೆ ಕಟ್ ಮಾಡಿಸಿಕೊಂಡು ಹೋಗುವಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆವು. ಅಲ್ಲಿಂದ ಸೀದಾ ನಾವು ನೋಡಿ ಚಿಕನ್ಗೆ ಆರ್ಡ್ರ್ ಕೊಟ್ಟಿದ್ದೇವಲ್ಲ, ಅದನ್ನು ಚಿಕನ್ ಇಟ್ಕೊಂಡು ಬರ್ತಿದ್ದೇವೆ. ಅದಾಗಿ ನಾನು ಶಾಪಿಗೆ ರೀಚ್ ಆದೆ. ಶಾಪಿಗೆ ಹೋಗಿ ಸ್ವಲ್ಪ ಕೆಲಸ ಮಾಡಿರ್ತಾನೆ, ಮನೆಗೆ ಬಂದಿದ್ದೆ ಸ್ವಲ್ಪ ಕೆಲಸಕ್ಕೆ ಸೇರುವ ಅಂತ. ಅದಾಗಿ ನೋಡಿ ನಾನೀಗ ಪಾಯಸಕ್ಕೆ ಕ್ಯಾಶು ಫ್ರೈ ಮಾಡ್ತಿದ್ದೇನೆ. ಅಮ್ಮಂದು ನೋಡಿ ಇದು ಬಂಗುಡೆ ಪುಳಿ ಮುಂಚೆ ಆಗಿತ್ತು, ಚಿಕನ್ ಬೇಯಲಿಕ್ಕೆ ಇಟ್ಟಿದ್ದಾರೆ. ನೋಡಿ ಕ್ಯಾಶು ಫ್ರೈ ಆಯಿತು, ಫ್ರೈ ಮಾಡಿಟ್ಟಿದ್ದೇನೆ. ತುಂಬ ಆಯಿಲ್ ಇತ್ತಲ್ಲ, ಅದಕ್ಕೆ ಫುಲ್ ಸೈಡ್ ಮಾಡಿಟ್ಟಿದ್ದೇನೆ. ಇದು ನೋಡಿ ಲಿವರ್ ಸಪ್ರೇಟಾಗಿ ಮಾಡುವಂಥ, ಸುಮ್ಮನೆ ಈಗ ತಿನ್ನಲಿಕ್ಕೆ ಅದನ್ನು ಮಾಡೋದಂದರೆ ಭಾರಿ ಅಲ್ಲ ನನಗೆ. ಹಾಗೆ ನೋಡಿ ಮಾಡ್ತಿದ್ದೇನೆ, ಚೆಂದಾಗಿ ಬಂದಿದೆ. ಇದು ಚಿಕನ್ ಪುಳಿ ಮುಂಚಿ, ಮತ್ತು ನೆಕ್ಸ್ಟ್ ಅಲ್ಲ ಅದಕ್ಕೆ ಸುಕ್ಕ ಮಾಡಲಿಕ್ಕೆ ತೆಂಗಿನಕಾಯಿ ಎಲ್ಲ ಹಾಕೋದು. ನೋಡಿದ್ದು ನೋಡಿ ನಮ್ಮ ಲಿವರ್ ಪೆಪ್ಪರ್ ರೆಡಿಯಾಗಿದೆ. ಈಗ ತಿನ್ನುವಲ್ಲ, ಬನ್ನಿ ನಾವೀಗ ತಿಂತೇವೆ. ನೋಡಿ ಲೈಮ್ ಜ್ಯೂಸ್ ಉಂಟು ಒಟ್ಟಿಗೆ. ಅಷ್ಟೇ ಅವಾಗ ಅಜ್ಜಿ ಬಂದಿದ್ದರು, ಅವರು ತಿನ್ನೋದಿಲ್ಲ, ಅವರಿಗೆ ಗುರುವಾರ ಇವತ್ತು, ಅಮ್ಮ ಸಹ ತಿನ್ನೋದಿಲ್ಲ ಗುರುವಾರ. ಇದು ವರ್ಷ ಹೇಳಿದಲ್ಲ, ನೋಡಿ ಎಂತೆಲ್ಲ ಐಟಮ್ ಇತ್ತು ಅಂತ ಎಲ್ಲ ರೆಡಿಯಾಗಿತ್ತು. ಬಾಳೆಹಣ್ಣು, ಹೋಳಿಗೆ, ಮಾಲ್ಪುರಿ, ಇದು ಬಂಗುಡೆ ಪುಳಿ ಮುಂಚಿ, ಅಲಸಂಡೆ, ಚಿಕನ್ ಸುಕ್ಕ, ಚಿಕನ್ ಪುಳಿ ಮುಂಚಿ, ಸಲಾಡ್ ಇತ್ತು, ಹಪ್ಪಳ ಇತ್ತು, ಮತ್ತು ಉಪ್ಪಿನಕಾಯಿ. ಅದಾಗಿ ನೋಡಿ ಪಾಯಸ ಸಹ ಇತ್ತು. ಅಜ್ಜಿಗೆ ಅದುವೇ ಪಾಯಸ ಇಷ್ಟ, ಕಡಲೆಬೇಳೆ. ಹಾಗೆ ಮಗು ಹಾಯ್ ಕುನ್ನಿ. ನೋಡಿ ಬೆಳೆಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಜ್ಜಿಗೆ. ಒಲವೆಂಬಲತೆಯು ತಂದಂತ ಹೂವು, ಮುಡಿಯೇರೆ ನಲಿವು, ಮುಡಿಜಾರೆ ನೋವು, ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೇ ಒಂದು, ಎದೆಯಲ್ಲಿ ಉಳಿದಿತ್ತು 301.
ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಹಾಕಿದೆ ಅದು ಅರಿಸೇಜ್ ಕಪ್ಪಿಲ್ಲ ಅಲ್ಲಿ ಅರಿಸೇಜ್ ಕಪ್ಪಲ್ಲ ಕೊಂಡಾನ ಮುಟ್ಟು ಮಾಡ್ತೀನಿ ತಂಗಿ ಹಾಗಂಟು ಅಲ್ಲಿ ಸ್ವಲ್ಪ ನೀರಾಗಿ ನೀರು ಈಗ ಮಗು ಬರೋದು ಕಾಗೆ ಬರ್ತಿರ್ಲಿಲ್ಲ, ತುಂಬ ಕಾಯ್ತಿದ್ರು ಕಾಗೆಗೋಸ್ಕರ. ಹಾಗೆ ನೋಡುವಾಗ ಒಂದು ಚಿಕ್ಕಪ್ಪ ಇರಲಿಲ್ಲ, ಮತ್ತು ದೊಡ್ಡಪ್ಪ ಇರಲಿಲ್ಲ, ಮತ್ತು ಮಾಮಿ ಇರಲಿಲ್ಲ, ಹಾಗೆ ಚಿಕ್ಕಮ್ಮಸ ಇರಲಿಲ್ಲ. ಹಾಗೆ ಏನಾದರೂ ಅದಕ್ಕೋಸ್ಕರ ಬರ್ತಿರ್ಲಿಲ್ಲ ಅಂತ ಎನಿಸ್ತಿದ್ರು ಕಾಗೆ. ಹಾಗೆ ಅವರ ಹೆಸರು ಹೇಳಿ ಎಂಥಾರು ಸ್ವೀಟ್ ಇಡುವ ಅಂತ ಹೇಳುವಾಗ ನೋಡಿ ಕಾಗೆ ಬಂದು ಎಂತ ಕೊಂಡಾಯಿತು ಅಂತ ಎಲ್ಲರಿಗೆ ಶಾಕ್ ಆಗಿ ಹೋಗಿದೆ ನೋಡಿ. ಮಾಲ್ಪುರಿ ಯಾರು ತಿನ್ಬೇಡಿ, ಚಿಕನ್ ಮೀನು ಎಲ್ಲ ಯಾರು ತಿನ್ಬೇಡಿ, ವೆಜ್ಜಲ್ಲಿ ಅದೇ ಚಿಕನ್ ಸಂಜೆ ತಿನ್ಬೋದಾ? ಜಾಸ್ತಿಯಾಗಿ ಚಿಕನ್ ಫಿಶ್ ಹಾಗೆ ಕೊಂಡೋಗುತ್ತಲ್ಲ, ಇದು ಮಾಲ್ಪುರಿ ಕೊಂಡೋದು. ಯಾಕೆಂದ್ರೆ ಅಜ್ಜಿಗೆ ಗುರುವಾರ ಹಿಡಿತಿದ್ರು ಫಸ್ಟ್. ಹಾಗೆ ಆಗಿರ್ಬೋದು ಅಂತ ಎಲ್ಲರೂ ಶಾಕ್ ಆಗಿದ್ದಾರೆ ನೋಡಿ. ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ನಲ್ಲೇ ಈಗ ಗಂಡಸರೆಲ್ಲ ಊಟಕ್ಕೆ ಕುತ್ಕೊಂಡಿದ್ದಾರೆ. ಗಂಡಸರದೆಲ್ಲ ಊಟ ಆದಮೇಲೆ ನೆಕ್ಸ್ಟ್ ರೌಂಡಲ್ಲಿ ನಾವೆಲ್ಲ ಕುತ್ಕೊಂಡಿದ್ದೇವೆ. ಕೊಡ್ತಿದ್ಲ ಮೀನು ಆದ್ಮೇಲೆ ಅದು ಬೇಡಕ್ಕ ಎಲ್ಲ ಉಂಟು ಅನ್ಕೊಂಡ ಅದು ಇದು ಆದ್ಮೇಲೆ ಇರ್ತದಲ್ಲ ಅವನ ಮೊಳಿಂದೆ ಪೂಜೆ ಮೊಳಿಂದೆ ಅಂಜಿ ಇದು ನೈಟಿದು ವಿಡಿಯೋ ನೋಡಿ. ಅಕ್ಕೆಲ್ಲ ಬಂದಿದ್ದರು, ಹಾಗೆ ಇವರೆಲ್ಲ ಊಟ ಮಾಡಿ ಹೊರಡಲಿಕ್ಕೆ ಮತ್ತು ಆಚೆದು ಮಕ್ಕಳನ್ನೆಲ್ಲ ಕರೆದಿದ್ದರು.
ಹಾಗೆ ಇವರೆಲ್ಲ ಊಟ ಮಾಡಿ ಹೋಗುವವರು. ಒಂದು 8-8ವರೆಗೂ ಹೋಗಿದ್ದಾರೆ ನೋಡಿ. ಧನನ್ಯ ಬಾಯ್ ಮಾಡಿ, ಬಾಯ್ ಮಾಡಿ, ಎಲ್ಲಿ ಬಾಯ್ ಮಾಡಿ, ನಮಗೆ ಬಾಯಿ ಹೇಳುದು ಅವಳು. ಹಾಗೆ ಇವರು ಹೊರಡಿದ್ರು ಚಿಕ್ಕಪ್ಪನ ರಿಕ್ಷಾದಲ್ಲಿ. ಅದರೊಟ್ಟಿಗೆ ಕಿಶನ್ ಸಹ ಹೋದ, ಇವನ್ನು ನಮ್ಮದು ಮಗು ಸಹ ಹೋದ ನೋಡಿ. ಅವರು ಬಾಯ್ ಮಾಡಿ, ಹೋಗ್ಬರಾ चप्पल रिक्शा रिक्शा ಅವರೆಲ್ಲ ಹೋಗಿ ಆದ್ಮೇಲೆ ನಾವು ಊಟ ಇಟ್ಕೊಂಡು ನೋಡಿ. ಕಾವಚಿಕ ಮತ್ತು ಚಿಕ್ಕಪ್ಪ ಇರಲಿಲ್ಲ ಮಧ್ಯಾಹ್ನ, ಹಾಗೆ ರಾತ್ರಿಗೆ ಬಂದಿದ್ದಾರೆ ನೋಡಿ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.